ತುಮಕೂರು ವಿಶ್ವವಿದ್ಯಾಲಯದ 19ನೇ ಘಟಿಕೋತ್ಸವ ಇಂದು ನಡೆದಿರತಕ್ಕಂತಹದ್ದು. ಘಟಿಕೋತ್ಸವನ ಕೂಡ ಯಶಸ್ವಿಯಾಗಿ ನಡೆದಿದೆ. ಆದರೆ ಒಂದು ಎಡವಟ್ಟನ್ನ ಕೂಡ ತುಮಕೂರು ವಿಶ್ವವಿದ್ಯಾಲಯ ಮಾಡಿಕೊಂಡಿದೆ ಅನ್ನುವಂತಹ ಮಾತುಗಳು ಇದೀಗ ದಟ್ಟವಾಗಿ ಕೇಳಿಬರ್ತಿರುವಂತಹದ್ದು. ತುಮಕೂರು ವಿವಿಯ 19ನೇ ಘಟಿಕೋತ್ಸವದಲ್ಲಿ ಮಹಾ ಎಡವಟ್ಟೊಂದು ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಚಿನ್ನದ ಪದಕ ಪಡೆಯುವಂತಹ ವಿದ್ಯಾರ್ಥಿಗಳ ಕನಸು ನುಚ್ಚು ನೂರಾಗಿರುವಂತಹದ್ದು. ಚಿನ್ನದ ಪದಕದಾಸಿಯ ಕನಸಿಗೆ ತಣ್ಣೀರೆರಚಿದಂತಹ ತುಮಕೂರು ವಿವಿ ನೂರಾರು ಕನಸೊತ್ತು ಬಂದಿದ್ದಂತಹ ವಿದ್ಯಾರ್ಥಿಗಳ ಕನಸು ಇದೀಗ ಭಗ್ನವಾಗಿದೆ. ರ್ಯಾಂಕ್ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಕೊಡದಂತಹ ತುಮಕೂರು ವಿಶ್ವವಿದ್ಯಾನಿಲಯ ಚಿನ್ನದ ಪದಕದ ಬದಲಿಗೆ ನಗದು ಕೊಟ್ಟು ತುಮಕೂರು ವಿವಿ ಇದೀಗ ಕಳಿಸಿದ್ದಾರೆ ಎನ್ನುವಂತಹ ಆರೋಪ ಇದೆ. ತುಮಕೂರು ವಿವಿ 19ನೇ ಘಟಿಕೋತ್ಸವದಲ್ಲಿ ಮಹಾ ಎಡವಟ್ಟೊಂದು ಆಗಿರ್ತಕ್ಕಂಥದ್ದು. ಸಾಕಷ್ಟು ವಿದ್ಯಾರ್ಥಿಗಳು ಚಿನ್ನದ ಪದಕವನ್ನ ಪಡಿಬೇಕು ಅಂತೇಳಿ ಕನಸನ್ನ ಹೊಂದಿರ್ತಾರೆ, ಹೀಗಾಗಿ ರ್ಯಾಂಕ್ಗಳನ್ನ ಕೂಡ ಪಡ್ಕೊಂಡಿರ್ತಾರೆ. ಆದರೆ ಇತ್ತೀಚಿನ ಬೆಳವಣಿಗೆಯನ್ನು ನೋಡ್ತಾ ಇದ್ದಿಲ್ಲ, ಒಂದು ಕಡೆ ತುಮಕೂರು ವಿಶ್ವವಿದ್ಯಾಲಯದ ಮೇಲೆ ಕೂಡ ಒಂದಿಷ್ಟು ಅನುಮಾನಗಳು ಮೂಡ್ತಕ್ಕಂಥದ್ದು ಸಹಜ. ಚಿನ್ನದ ಪದಕದ ಬದಲಿಗೆ ನಗದನ್ನ ಕೊಟ್ಟಿರ್ತಕ್ಕಂಥದ್ದು ತುಮಕೂರು ವಿವಿ ವಿರುದ್ಧ ಇದೀಗ ರ್ಯಾಂಕ್ ಪಡೆದಂತಹ ವಿದ್ಯಾರ್ಥಿಗಳು ರೋಚಿಗೆದ್ದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕೇವಲ ಪ್ರಮಾಣ ಪತ್ರ ಕೊಟ್ಟು ಕೈ ತೊಳೆದುಕೊಂಡ ತುಮಕೂರು ವಿಶ್ವವಿದ್ಯಾನಿಲಯ ನಡೆಗೆ ವ್ಯಾಪಕವಾಗಿರತಕ್ಕಂಥ ಟೀಕೆ ವ್ಯಕ್ತವಾಗಿದೆ. ವಿದ್ಯಾರ್ಥಿಗಳಿಂದ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಚಿನ್ನದ ಪದಕ ಇಲ್ಲದೆ ನಾವು ಈ ಸ್ಥಳ ಬಿಟ್ಟು ಕದಲೋದಿಲ್ಲ ಅಂತ ಹೇಳಿ ಈ ಪದಕ ವಿಜೇತ ಏನು ಅಭ್ಯರ್ಥಿಗಳಿದ್ರು, ರ್ಯಾಂಕ್ ಪಡೆದಂತಹ ಅಭ್ಯರ್ಥಿಗಳಿದ್ರು, ವಿದ್ಯಾರ್ಥಿಗಳಿದ್ರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಘಟಿಕೋತ್ಸವ ನಡೀತಾ ಇದ್ದಾಗಲೇ ಕೂಡ ನ್ಯಾಯಕ್ಕಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ನಮಗೆ ನಗದು ಬೇಡ, ಚಿನ್ನದ ಪದಕವೇ ಬೇಕು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹದ್ದು. ನ್ಯಾಯಕ್ಕಾಗಿ ಕೆಲ ನಿಮಿಷ ಘಟಿಕೋತ್ಸವ ಸಮಾರಂಭವನ್ನೇ ವಿದ್ಯಾರ್ಥಿಗಳು ತಡೆದಿದ್ದಂತಹ ಘಟನೆ ತುಮಕೂರಿನಲ್ಲಿ ನಡೆದೋಗಿದೆ. ವಿದ್ಯಾರ್ಥಿಗಳ ಬೇಸರ ಕಂಡು ಮಕ್ಕಳ ಸಾಧನೆಯ ಚಿನ್ನದ ಪದಕವಿಲ್ಲದೆ ಮರುಕವನ್ನ ವ್ಯಕ್ತಪಡಿಸಿದ್ದಾರೆ. ನ್ಯಾಯಕ್ಕಾಗಿ ಘಟಿಕೋತ್ಸವ ಸಮಾರಂಭದಲ್ಲೇ ಕಾದು ಕುಳಿತಂತಿರ್ತಕ್ಕಂಥ ವಿದ್ಯಾರ್ಥಿಗಳು ನಾವು ಫೀಸ್ ಕೊಟ್ಟಿದ್ದೇವೆ, ಆದರೂ ಕೂಡ ಚಿನ್ನದ ಪದಕ ಕೊಟ್ಟಿಲ್ಲ ಅಂತ ಹೇಳಿ ಇದೀಗ ಪದಕ ವಿಜೇತ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಮಾಣ ಪತ್ರವನ್ನು ಬೇಕಾಬಿಟ್ಟೆ ಕೊಡಲಾಗಿದೆ ಅನ್ನುತ್ತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹದ್ದು. 18-17ನೇ ಘಟಿಕೋತ್ಸವದಲ್ಲಿ ಹೆಚ್ಚಾದಂತಹ ಫೈಲ್ಗಳಲ್ಲೇ ಪ್ರಮಾಣ ಪತ್ರ ಇಟ್ಟು ಕೊಟ್ಟಿದ್ದಾರೆ. ಸಮಸ್ಯೆ ಇದ್ರೆ ಘಟಿಕೋತ್ಸವ ಮುಂದೂಡಬತ್ತಿತ್ತಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳು ಇದೀಗ ಆಕ್ರೋಶವಾಗಿ ಮಾತನಾಡಿದ್ದಾರೆ. ಫಸ್ಟ್ ರ್ಯಾಂಕ್ ಬಂದಿದೆ, 95% ಇದೆ. ಸೊ ತುಂಬ ಖುಷಿ ಆಯಿತು. ನನಗೂ ರ್ಯಾಂಕಿಂಗ್ ಬಂದಿದ್ದು ತುಂಬ ಅಂದರೆ ನಮ್ಮ ಸೀನಿಯರ್ಸ್ ಎಲ್ಲ ರ್ಯಾಂಕಿಂಗ್ ತೊಗೊಂಡಿರೋದು ನೋಡಿ ತುಂಬ ಖುಷಿ ಆಯಿತು. ನಾನು ತೊಗೋಬೇಕು, ಆ ಥರ ನಾನು ಗೋಲ್ಡ್ ಮೆಡಲಿಸ್ಟ್ ಆಗಬೇಕು ತುಮಕೂರು ಯೂನಿವರ್ಸಿಟಿಯಲ್ಲಿ ಅಂತ ತುಂಬ ಇದ್ದೆ. ಸೊ ಈ ಸಲ ಏನಾಯಿತು ಅಂತಂದರೆ ಕೊಟ್ಟಿದ್ದಾರೆ 16,000 ಕ್ಯಾಶ್ ಪ್ರೈಸ್. ಇವಾಗ ಎಷ್ಟೇ ಅಮೌಂಟ್ ಕೊಟ್ಟರು ಕೂಡ ನಮಗೆ ಏನಕ್ಕಾದರೂ ಖರ್ಚು ಮಾಡ್ತೀವಿ. ಸೊ ಅಮೌಂಟು ಅನ್ನೋದು ನನಗೆ ಮುಖ್ಯ ಆಗಿರಲಿಲ್ಲ. ಸೊ ಒಂದು ಮೆಡಲ್ ಅಂತ ಕೊಟ್ಟಿದ್ದಿದ್ರೆ ಸೊ ಒಂದು ಲೈಫ್ ಟೈಮ್ ಮೆಮೊರಿಯಾಗಿ ಉಳಿಯೋದು. ಸೊ ಅದಕ್ಕೆ ನನಗೆ ಈ ವಿಷಯದಲ್ಲಿ ಸ್ವಲ್ಪ ಬೇಜಾರಿದೆ. ಕ್ಯಾಶ್ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೀವಿ, ನಾವು ಕೆಲಸಕ್ಕೆ ಹೋಗ್ತಿರೋ ಕ್ಯಾಶ್ ಬರುತ್ತೆ, ಎಷ್ಟೇ ಕೈಯಲ್ಲಿದ್ರೂ ಕೂಡ ಕ್ಯಾಶ್ ಇರಲ್ಲ ನಮ್ಮ ಕೈಯಲ್ಲಿ. ಸೊ ಮೆಡಲ್ ಅಂತ ಇದ್ದರೆ ನಾವು ನಮ್ಮ ಮುಂದಿನ ಜನ್ರೇಷನ್, ನಮ್ಮ ಮಕ್ಕಳಾಗಿರ್ಬೋದು, ನಾವು ಮದುವೆ ಆದ ಹಸ್ಬೆಂಡ್ ಆಗಿರ್ಬೋದು, ಸೊ ಅವ್ರಿಗೆ ಒಂದು ಮೆಮೊರಿ ಆಗಿರೋದು ಅಲ್ವಾ. ನಾವು ಅದನ್ನೇನು ಮಾಡೋದಕ್ಕಾಗ್ತಿರಲಿಲ್ಲ. ಸೊ ಕ್ಯಾಶ್ ಅಂದರೆ ನೆಕ್ಸ್ಟ್ ಈ ಒಂದು ಕಾನ್ವೊಕೇಶನ್ ಮುಗಿಸ್ಕೊಂಡು ಹೊರಗಡೆ ಹೋದ್ಮೇಲೆ ಸೊ ಅಮೌಂಟ್ನ ನಾವು ಏನಕ್ಕೆ ಬೇಕಾದ್ರೂ ಇನ್ವೆಸ್ಟ್ ಮಾಡ್ತೀವಿ. ಸೊ ಅದು ನಮ್ಮ ಕೈಯಲ್ಲಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಮಗೆ ಒಂದು ಮೆಡಲ್ ಅಂತ ಕೊಟ್ಟಿದ್ದಿದ್ರೆ ನಾನು ತುಂಬ ಆ ವಿಷಯದಲ್ಲಿ ತುಂಬ ಬೇಜಾರಾಗ್ತಿದೆ ನನಗೆ. ಸೊ ಈಗ ಎಷ್ಟು ಕ್ಯಾಶ್ ಕೊಟ್ಟಿದ್ದಾರೆ ಅವರು? ನನಗೆ ಈಗ MSc ಓವರಾಲ್ ಎಲ್ಲ ಡಿಪಾರ್ಟ್ಮೆಂಟ್ಸಿಂದ ಸೇರಿ ಕೂಡ ನನ್ನ ಫಸ್ಟ್ ರ್ಯಾಂಕ್ ಇದೆ. ಫಿಸಿಕ್ಸು, ಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ ಈ ಥರ ಟೋಟಲ್ ಡಿಪಾರ್ಟ್ಮೆಂಟ್ಸ್ ಎಷ್ಟಿದೆ ಅಷ್ಟರಲ್ಲೂ ಎಲ್ಲ ಸೇರಿ ಕೂಡ ನನ್ನದೇ ರ್ಯಾಂಕ್ ಇದೆ ಫಸ್ಟ್ ರ್ಯಾಂಕ್. ಆ್ಯಂಡ್ ದೆನ್ ನಮ್ಮ ಡಿಪಾರ್ಟ್ಮೆಂಟ್ ವೈಸಲ್ಲೂ ಕೂಡ ನನ್ನದೇ ರ್ಯಾಂಕ್ ಇದೆ. ಸೊ ನನಗೆ ಟೋಟಲ್ ಆಗಿ 3 or 2 ಮೆಡಲ್ಸ್ ಬರಬೇಕಿತ್ತು. ಸೊ ಅದ್ರ ಬದಲು ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ 16,000 ಸಮಥಿಂಗ್ ಇದೆ. ಈಗ 3 or 2 ಮೆಡಲ್ಸ್ ಬರುವಂಥ ಜಾಗದಲ್ಲಿ ಕ್ಯಾಶ್ ಅಂದರೆ ಆ ಅಮೌಂಟ್ ಅಷ್ಟಕ್ಕೆ ಮೌಲ್ಯ ಮಾಡಿ ಕೊಟ್ಟಿದ್ದಾರೆ, ಹೆಂಗೆ ಒಂದು ಕೊಟ್ಟಿದ್ದಾರೆ ಆ ಥರ ಅಳತೆ ಮಾಡೋದಕ್ಕೆ ಹೋದರೆ ಅಟ್ಲೀಸ್ಟ್ ಅವರು ಸಿಲ್ವರ್ ಕಾಯಿನಲ್ಲಿ ಗೋಲ್ಡ್ ಪ್ಲೇಟಿಂಗ್ ಮಾಡಿರ್ಬೋದು, ಬಟ್ ಆ ರೇಂಜ್ಗೂ ಕೂಡ ಆಗೋದಿಲ್ಲ. ಸೊ ನನಗೆ ಮೆಡಲ್ ಕೊಟ್ಟಿದ್ದಿದ್ರೆ ತುಂಬ ಚೆನ್ನಾಗಿರೋದು. ಈಗ ಅಮೌಂಟ್ ಕೊಟ್ಟಿದ್ರೆ ಅಥವಾ ಕೊಡ್ತೀವಿ ಅಂತ ಹೇಳಿ? ಇಲ್ಲ ಕೊಟ್ಟಿದ್ದಾರೆ, ಚೆಕ್ ಕೊಟ್ಟಿದ್ದಾರೆ. ಚೆಕ್ಕಲ್ಲಿ ಎಷ್ಟು ಅಮೌಂಟ್ ಬರ್ದಿದ್ದಾರೋ ಅಷ್ಟು ಅಮೌಂಟ್ನ ಮೆನ್ಷನ್ ಮಾಡಿನೇ ಚೆಕ್ ಕೊಟ್ಟಿದ್ದಾರೆ. ಬಟ್ ಖುಷಿ ಇದೆ. ಬಟ್ ಆದರೂ ಇನ್ನೂ ಮೆಡಲ್ ಕೊಟ್ಟಿದ್ರೆ ನನಗಿನ್ನೂ ತುಂಬ ಖುಷಿ ಇರೋದು ಅಂತ ಏನಕ್ಕೆ ಈ ಥರ ಮಾಡಿದ್ರೆ ಏನಾದರೂ ನಿಮ್ಗೆ ಮಾಹಿತಿ ಕೊಟ್ಟರೆ? ಏನೂ ಕೊಟ್ಟಿಲ್ಲ. ಸೊ ಆದರೂ ಯಾರಿಗೂ ಇನ್ನೂ ಇನ್ಫಾರ್ಮೇಷನ್ ತಲುಪಿಲ್ಲ. ಆ್ಯಕ್ಚುಲಿ ನನಗೂ ಈಗ ಮೆಡಲ್ ಯಾರಿಗೂ ಮೆಡಲ್ ಕೊಟ್ಟಿಲ್ಲ. ಆ್ಯಕ್ಚುಲಿ ಫಸ್ಟ್ ರ್ಯಾಂಕ್ ಅವ್ರಿಗೆ ಅಷ್ಟೇ ಗೋಲ್ಡ್ ಮೆಡಲ್ ಅಂತ ಕೊಡ್ತಾ ಇದ್ದಿದ್ದು, ಆ್ಯಂಡ್ ದೆನ್ ಸಿಕ್ಕಿಲ್ಲ. ಸೊ ನನಗೂ ಇನ್ನೇನು ಎಂಟ್ರಿ ಆಗಬೇಕಿದ್ದಾಗೆ ನನಗೂ ಗೊತ್ತಾಗಿದ್ದು ಸರ್ಟಿಫಿಕೇಟ್ ಅಂತನ. ಸೊ ಕ್ಯಾಶಿಂದು ಇಟ್ಸ್ ಓಕೆ, ಬಟ್ ಆದರೂ ಮೆಡಲ್ ಕೊಟ್ಟಿದ್ರೆ ಮೆಡಲ್ ಕೊಡಬೇಕಿತ್ತು. ತುಂಬ ಬೇಜಾರಿದೆ. ಗೋಲ್ಡ್ ಮೆಡಲ್ ಸಿಕ್ಕಿಲ್ಲ ನಿಮ್ಗೆ, ಅಂದರೆ ಅದ್ರ ಬದಲು ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ, ನಿಮ್ಗೆ ಅಸಮಾಧಾನ ಬೇಸರ ಇಲ್ವಾ? ಸರ್ ತುಂಬ ಇದೆ ಬೇಸರ.
ಕ್ಯಾಶ್ ಪ್ರೈಸ್ ಅಂತ ಹೇಳಿದ್ರೆ ಕ್ಯಾಶ್ನ ನಾವು ಎಲ್ಲಾದರೂ ಖರ್ಚು ಮಾಡಿಬಿಡ್ಬೋದು. ಬಟ್ ಗೋಲ್ಡ್ ಮೆಡಲ್ ಅಂತ ಕೊಟ್ಟಿದ್ರೆ ಅದು ಲೈಫ್ ಟೈಮ್ ಮೆಮೊರಿ ಅಂತ ಅದನ್ನು ಒಂದು ಕಡೆ ಕೀಪ್ ಮಾಡ್ಬೋದಾಗಿತ್ತು. ಅದು ಸ್ವಲ್ಪ ಬೇಜಾರಿದೆ ಸರ್. ಮೆಡಲ್ ಕೊಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು ಅಂತ ಅನ್ನಿಸ್ತಾ ಇದೆ. ಹಾಂ ಸರ್, ಈ ವರ್ಷನೇ ಕೊಟ್ಟಿಲ್ಲ. ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಹಾಂ ಸರ್, ಹೌದು ಸರ್. ನಾವು ನಮ್ಮ ಮುಂದಿನ ಜನ್ರೇಷನ್ಗೂ ಕೂಡ ಹೇಳ್ಬೋದಾಗಿತ್ತು ಆ ಮೆಡಲ್ಸ್ನ ತೋರಿಸಿ ಫಿಸಿಕ್ಸಲ್ಲಿ ಗೋಲ್ಡ್ ಮೆಡಲ್ ಬಂದಿತ್ತು ಅಂತ. ಬಟ್ ಈಗ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ ಸರ್. ಇವಾಗ ಬಂದಾಗ್ಲೇ ಗೊತ್ತಾಗಿತ್ತು. ಮುಂಚೆ ನಮಗೇನು ಇನ್ಫಾರ್ಮೇಷನ್ ಇರಲಿಲ್ಲ. ಇವಾಗ ಬಂದಾಗ್ಲೇ ಇದ್ರ ಬಗ್ಗೆ ಗೊತ್ತಾಗಿದ್ದು ಸರ್. ಶಾಕು ಆಯಿತು, ಬೇಜಾರು ಕೂಡ ಆಯಿತು. ಬಟ್ ಏನು ಮಾಡೋಕ್ಕಾಗಲ್ಲ, ವಾಸ್ತವ ಜೊತೆ ಹೋಗಬೇಕಷ್ಟೇ. ನಮಸ್ತೆ ಎಲ್ರಿಗೂ. ಇಲ್ಲಿ ನೋಡಿ, ಇವತ್ತು 19th ಕಾನ್ವೊಕೇಶನ್ ತುಮಕೂರು ಯೂನಿವರ್ಸಿಟಿಲಿ ನಡೀತಿರೋದು. ನಮ್ಗೆ ಮೀಟಿಂಗ್ ಕಂಡಕ್ಟ್ ಮಾಡಿದ್ರು ಈ ಕಾನ್ವೊಕೇಶನ್ಗಿನ ಮುಂಚೆ. ಮೊದಲೇ ಏನು ಹೇಳಿದ್ರು ಅಂದರೆ ಬ್ಲಾಕ್ ಕಲರ್ ಒಂದು ಡಾಟ್ ಕರ್ಚಿಫ್ ಕೂಡ ಅಲೋ ಮಾಡಬಾರ್ದು ಅಂತ ಹೇಳಿದ್ರು. ಗವರ್ನರ್ ಬರ್ತಾರೆ ಅಂತ. ಬಟ್ ದ ಫೈಲ್ ಗಿವನ್ ಬೈ ದೆಮ್ ಇಟ್ ಸೆಲ್ಫ್ ಇಸ್ ಇನ್ ಬ್ಲಾಕ್ ಕಲರ್. ದಟ್ಸ್ ವೈ ಐ ಆಮ್ ಆಸ್ಕಿಂಗ್. 19th ಕಾನ್ವೊಕೇಶನ್ ಅಂತ ನೇಮ್ ಕೂಡ ಇಲ್ಲ. ಹಳೆ ಫೈಲ್ ಯಾವುದನ್ನು ತೊಗೊಂಬಂದಿದ್ದಾರೆ, ಕೊಡೋವಾಗ ಮಾತ್ರ ಹಿಂಗೆ ಮಾಡಿಬಿಟ್ಟು ಕೊಟ್ಟಿದ್ದಾರೆ. 19th ಕಾನ್ವೊಕೇಶನ್ ಅಂತ ಕೂಡ ನಮಗೆ ಶೋ ಆಗ್ತಿಲ್ಲ. ಸೊ ನಮಗೆ ಕ್ಯಾಶ್ ಪ್ರೈಸ್ ಎಲ್ಲ ಕೊಟ್ಟಿದ್ದಾರೆ. ಲೈಕ್ ದಿಸ್ ಈ ಥರ ಕ್ಯಾಶ್ ಪ್ರೈಸ್ನ ನಮಗೆ ಕೊಟ್ಟಿದ್ದಾರೆ 5,500 ರೂಪಾಯಿ. ನಮ್ಗೆ ಕ್ಯಾಶ್ ಪ್ರೈಸ್ ಯಾವುದು ಬೇಡ. ಲಾಸ್ಟ್ ಟೈಮ್ ಹೆಂಗೆ ಗೋಲ್ಡ್ ಮೆಡಲಿಸ್ಟ್ ಎಲ್ರಿಗೂ ಕೊಡ್ತಿದ್ರು ಆ ಥರ ಗೋಲ್ಡ್ ಮೆಡಲೇ ನಮಗೂ ಬೇಕು ಅಂತ ಕೇಳ್ಕೊತಿದ್ದೀವಿ. ನಮ್ಗೆ ನ್ಯಾಯ ಬೇಕು ಅಷ್ಟೇ. ಹೌದು, ಮುಂದೂಡ್ಬೋದಾಯ್ತು. ಯಾವಾಗಲೂ ಕೂಡ ಜುಲೈ ಆ ಮಂತಲ್ಲಿ ಆಗ್ತಿತ್ತು. ಬಟ್ ಇವಾಗ 2 ತಿಂಗಳು ಮುಂಚೆನೇ ಮಾಡಿದ್ದಾರೆ. ನಮಗೂ ರೀಸನ್ ಗೊತ್ತಿಲ್ಲ. ಬಟ್ ಗೋಲ್ಡ್ ಮೆಡಲ್ ಮಾತ್ರ ಸ್ಕಿಪ್ ಮಾಡಿದ್ದಾರೆ ಎಲ್ರಿಗೂ. ಅದರ್ ದ್ಯಾನ್ ದಟ್ ನಮಗೆ ಕ್ಯಾಶ್ ಪ್ರೈಸ್ ಅಂತ ಅದ್ರ ಬದಲು ಕೊಟ್ಟಿರೋದು. ಇದು ಎಕನಾಮಿಕ್ಸ್ ಮತ್ತು ಜರ್ನಲಿಸಮ್ 2 ಸಬ್ಜೆಕ್ಟಲ್ಲೂ ಗೋಲ್ಡ್ ಮೆಡಲಿಸ್ಟ್ ಬಂದಿದೆ. ಬಟ್ 2 ಸಬ್ಜೆಕ್ಟಿಗೂ ನಾನು ಫೀಸ್ ಕಟ್ಟಿದ್ದೀನಿ, 620 ರೂಪಾಯಿ ಕಟ್ಟಿದ್ದೀನಿ. ಬಟ್ ನಮ್ಗೆ ಯಾವುದೇ ರೀತಿ ಮಾಹಿತಿ ಕೊಟ್ಟಿರಲಿಲ್ಲ. ಮೀಟಿಂಗಲ್ಲಾಗಲಿ ಯಾವುದೇ ರೀತಿಯಲ್ಲಿ ಆಗಲಿ ಅವರು ಕೋಆರ್ಡಿನೇಟರ್ ಇರ್ತಾರಲ್ಲ, ಅವ್ರ ಆರ್ಗನೈಸರ್ ಏನು ಹೇಳಿದರು ಅಂತಂದರೆ, ಒಂದು ಸೈಡು ಸರ್ಟಿಫಿಕೇಟ್ ಇರುತ್ತೆ, ಇನ್ನೊಂದು ಸೈಡು ಮೆಡಲ್ ಇರುತ್ತೆ, 2 ಗೋಲ್ಡ್ ಮೆಡಲ್ ಬರುತ್ತೆ ಅಂತ ಹೇಳಿದರು. ಬಟ್ ಇಲ್ಲಿ ನೋಡಿದ್ರೆ ಅದು ಸೀಕ್ರೆಟ್ನ ಹಂಗೆ ಮೇಂಟೈನ್ ಮಾಡಿಬಿಟ್ಟು ಈಗ ಜಸ್ಟ್ ಪ್ರೊವೈಡ್ ಮಾಡಬೇಕಾದ್ರೆ ನಮಗೆ ಈ ರೀತಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಓನ್ಲಿ ಸರ್ಟಿಫಿಕೇಟ್ ಮಾತ್ರ ಕೊಟ್ಟಿದ್ದಾರೆ. ಇದು ನಮಗೆ ಸಮಾಧಾನ ಆಗ್ತಿಲ್ಲ. ಅದಕ್ಕೆ ಸೊ ನಮಗೆ ನ್ಯಾಯ ಬೇಕು. ನಮಗೆ ಗೋಲ್ಡ್ ಮೆಡಲ್ ಬೇಕು. ನಮಗೆ ದುಡ್ಡೆಲ್ಲ ಬೇಡ, ಯಾವುದೇ ರೀತಿ ದುಡ್ಡಂತೂ ಬೇಕಾಗಿಲ್ಲ. ಅವರು 10,900 ಏನೋ ಕೊಟ್ಟಿದ್ದಾರೆ. 10,000 ರೂಪಾಯಿ ನಮಗೆ ಬೇಕಾಗಿಲ್ಲ. ನಮಗೆ ಗೋಲ್ಡ್ ಮೆಡಲೇ ಬೇಕು. ಎಸ್, ಎಷ್ಟು ಖುಷಿಯಿಂದ ಬಂದಿದ್ವಿ ನಾವು ಈ ಕಾನ್ವೊಕೇಶನ್ಗೆ ಗೋಲ್ಡ್ ಮೆಡಲ್ ತಗೋಬೇಕು ಅಂತ. ಇಡೀ ಊರವ್ರಿಗೆಲ್ಲ ಗೊತ್ತಿದೆ, ಅಂದರೆ ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ ಇವರು ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿದ್ರೆ ನಾವು ಊರಿಗೆ ಹೋಗಿ ಏನು ತೋರಿಸ್ಬೇಕು? ನಾನು ಗೋಲ್ಡ್ ಮೆಡಲ್ ಬಂದಿದೆ ಅಂತ ಈ ಸರ್ಟಿಫಿಕೇಟ್ ತೋರಿಸ್ಬೇಕಾ? ಅದಕ್ಕೆ ನಮಗೆ ದಯವಿಟ್ಟು ನಮಗೆ ಗೋಲ್ಡ್ ಮೆಡಲ್ ಬೇಕೇ ಬೇಕು. ಅಟ್ಲೀಸ್ಟ್ ಇದರಲ್ಲಿ ಗೋಲ್ಡ್ ಮೆಡಲಿಸ್ಟ್ ಅಂತಲೂ ಮೆನ್ಷನ್ ಮಾಡಿಲ್ಲ. ಸೊ ನಮಗೆ ನ್ಯಾಯ ಬೇಕೇ ಬೇಕು. ಗೋಲ್ಡ್ ಮೆಡಲ್ ಬೇಕೇ ಬೇಕು. ಎಸ್, ತುಂಬಾ ಕನ್ಸ್ಕೊಂಡಿದ್ರು. ನಮ್ಮ ಅಮ್ಮ ಇವತ್ತು ಎಷ್ಟು ಡಿಸಪಾಯಿಂಟ್ ಆದರು ನೋಡ್ಬಿಟ್ಟು. ಏನು ಕೊಟ್ಟೇ ಇಲ್ಲ, ಜಸ್ಟ್ ಒಂದು ಆಳೆ ಕೊಟ್ಟಿದ್ದಾರೆ ಅಂತ ಎಷ್ಟು ಮುಗ್ಧತೆಯಿಂದ ಕೇಳಿದ್ರು, ಎಷ್ಟು ಬೇಜಾರು ಮಾಡ್ಕೊಂಡು ಕೇಳಿದ್ರು. ನನಗೆ ತುಂಬಾ ದುಃಖ ಆಗ್ತಿದೆ. ನಮಗೆ ಗೋಲ್ಡ್ ಮೆಡಲ್ ಬೇಕೇ ಬೇಕು. ನಮ್ಮ ಶಿರಾಯಿಂದ ಬಂದು ಒಣಗುಂಡಳ್ಳಿ, ಶಿರಾ ತಾಲೂಕು. ಗ್ರಾಮೀಣ ಭಾಗದಿಂದ ಅಷ್ಟು ಕಷ್ಟಪಟ್ಟು ನಾವು ಓದಿರ್ತೀವಿ, ರ್ಯಾಂಕ್ ಬಂದಿರ್ತೀವಿ, ಗೋಲ್ಡ್ ಮೆಡಲ್ ತಗೊಂಡಿರ್ತೀವಿ. ಈ ರೀತಿ ಅನ್ಯಾಯ ಆದರೆ ತುಂಬಾ, ನನಗೆ ಅಂತಲ್ಲ ಇಲ್ಲಿರೋ ಎಲ್ರಿಗೂ ಕೂಡ ಗೋಲ್ಡ್ ಮೆಡಲ್ ಸಿಕ್ಕಿಲ್ಲ. ದಯವಿಟ್ಟು ಗೋಲ್ಡ್ ಮೆಡಲ್ ನಮಗೆ ಬೇಕೇ ಬೇಕು. ಅವ್ರೇನು ಸರಿಯಾಗಿ ರೆಸ್ಪಾನ್ಸೇ ಮಾಡ್ತಿಲ್ಲ. ಎಲ್ಲರೂ ದಯವಿಟ್ಟು ಸಹಕರಿಸಿ. ನೆಕ್ಸ್ಟ್ ನಾವು ಸೆಕ್ಷನಿಗೆ ಕರ್ಕೊಂಡೋಗಿ ನಾವು ಆನ್ಸರ್ ಮಾಡ್ತೀವಿ, ನೀವು ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಡೀ ಸ್ಟೇಜ್ ಮುಂದೆ ಎಲ್ಲರೂ ಮುಂದೆನೂ ಈ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂದಮೇಲೆ ಎಲ್ಲರೂ ಮುಂದೆನೂ ನಮಗೆ ಇದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು. ಇದಕ್ಕೆ ಸರಿಯಾದಂಥ ಪರಿಹಾರ ನಮಗೆ ಕೊಡಲೇಬೇಕು. ಎಲ್ಲರೂ ಮುಂದೆ ಅದಕ್ಕೆ ಆನ್ಸರ್ ತಕ್ಕ ಉತ್ತರ ಕೊಡಲೇಬೇಕು ನಮಗೆ. ನಮಸ್ಕಾರ. ನಾನು ತುಮಕೂರು ಯೂನಿವರ್ಸಿಟಿಯಲ್ಲಿ 5 ವರ್ಷದಿಂದ ಓದಿದ್ದೀನಿ. ಡಿಗ್ರಿ ಕೂಡ ಇಲ್ಲೇ ಮಾಡಿದ್ದು, ಮಾಸ್ಟರ್ ಡಿಗ್ರಿ ಕೂಡ ಇಲ್ಲೇ ಮಾಡಿದ್ದು. ಬಟ್ ಯಾವ ವರ್ಷವೂ ಆಗದೆ ಇರೋವಂಥ ಮೋಸ ಈ ವರ್ಷ ಆಗಿದೆ. ಅದು ನಮ್ಮ ಬ್ಯಾಚ್ಗೆ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಲ್ಲರೂ ಪೇರೆಂಟ್ಸು ಹಳ್ಳಿಗಳ ಸೈಡಿಂದ ಬಂದಿರ್ತೀವಿ ನಾವು. ಸೊ ಇಷ್ಟು ದೊಡ್ಡ ಕಾಲೇಜಿಗೆ ಬಂದು ಓದಿ ಒಂದು ಮೆಡಲ್ ತೊಗೋತಿದ್ದೀವಿ ಅಂದರೆ ಅದೊಂದು ಹೆಮ್ಮೆ ಇರುತ್ತೆ. ಬಟ್ ಪೇರೆಂಟ್ಸ್ಗೆ ನಾವು ಆನ್ಸರ್ ಮಾಡೋಕ್ಕಾಗಲ್ಲ. ಏನೋ ಒಂದು ಪೇಜ್ ಕೊಟ್ಟಿದ್ದಾರೆ, ಒಂದು ಪೇಪರ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಇಷ್ಟು ದೂರ ಕರ್ಕೊಂಡು ಬಂದ ಅಂತ ತುಂಬ ಜನ ತುಂಬ ಸರಿ ಕೇಳಿದ್ರು ಕೂಡ. ಅದು ನಮಗೆ ನಿಜವಾಗ್ಲೂ ತುಂಬ ಬೇಜಾರಾಯಿತು. ಅದನ್ನು ಬಿಡಿ, ಒಳಗಡೆ ಇರೋ ಒಂದು ರ್ಯಾಂಕ್ ಸರ್ಟಿಫಿಕೇಟ್ಗೆ ನಾವು ಮರ್ಯಾದೆ ಕೊಡೋಣ. ಬಟ್ ನಮಗೆ ಕೊಟ್ಟಿರೋ ಮೇಲೆ ಫೈಲ್ ಇದೆಯಲ್ಲ, ಇದರಲ್ಲಿ 18th ಕಾನ್ವೊಕೇಶನ್ ಅಂತ ಇದೆ. ಸೊ 18th ಕಾನ್ವೊಕೇಶನ್ ಫೈಲ್ನ 19th ಕಾನ್ವೊಕೇಶನ್ಗೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಬೇಜಾರಿದೆ. ಈ ರೀತಿ ಮೋಸ ಮಾಡ್ತಾರೆ ತುಮಕೂರು ಯೂನಿವರ್ಸಿಟಿ ಅವರು ಅಂತ ಗೊತ್ತಿರಲಿಲ್ಲ. ಇಷ್ಟೊಂದು ಬಡವರಾಗಿದ್ದಾರೆ ಅಂದರೆ ನಮ್ಮ ಹತ್ರನೇ ಎಕ್ಸ್ಟ್ರಾ ಫೀಸ್ ಕಟ್ಟಿಸ್ಕೊಂಡು ಬೇಕಾದರೆ ನಮಗೆ ಕೊಟ್ಟಿದ್ದಿದ್ರು ನಮಗೆ ಬೇಜಾರಾಗ್ತಾ ಇರಲಿಲ್ಲ. ಬಟ್ ಇವ್ರು ಮಾಡಿರೋ ಮೋಸಕ್ಕೆ ಅವರು ಬೆಲೆ ತರಲೇಬೇಕು. ಅದು ಇವತ್ತೇ ಆಗಬೇಕು.
ಸೊ ಎಲ್ಲರ ಮುಂದೆ ನಮಗೇನು ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಇವತ್ತೇ ಸಿಗಬೇಕು ನಮಗೆ ಅಷ್ಟೇ. ಅಲ್ಲ, ಘಟಿಕೋತ್ಸವ ಮುಂದಾಕ್ಬೋದಾಗಿತ್ತು. ಖಂಡಿತವಾಗ್ಲೂ ಘಟಿಕೋತ್ಸವನ ಒಂದು ವಾರ ಮುಂದಕ್ಕೆ ಹಾಕಿ ನಮಗೆ ಗೋಲ್ಡ್ ಮೆಡಲ್ನ ಕೊಡ್ಬೋದಾಗಿತ್ತು. ಅಟ್ಲೀಸ್ಟ್ ಅವ್ರ ಹತ್ರ ದುಡ್ಡಿಲ್ಲ ಅಂದಿದ್ದಿದ್ರೆ ನಮ್ಮ ಹತ್ರನೇ ಎಕ್ಸ್ಟ್ರಾ ಫೀಸ್ ಕಟ್ಟಿಸ್ಕೊಂಡು ಅವರು ಗೋಲ್ಡ್ ಮೆಡಲ್ ಕೊಟ್ಟಿದ್ರು ನಮಗೆ ಬೇಜಾರಾಗ್ತಾ ಇರಲಿಲ್ಲ, ಕಟ್ಬಿಡ್ತಾ ಇದ್ವಿ. ಬಟ್ ಒಟ್ಟಿನಲ್ಲಿ ಇದು ನಮಗೆ ಅನ್ಯಾಯ ಆಗಿದೆ. ನೋಡಿ, ಇದು ಈ 2 ವರ್ಷದ ಹಿಂದೆ ಕೊಟ್ಟಿರುವಂತಹ ಕಾನ್ವೊಕೇಶನ್ನು. ಸೊ ಎರಡು ವರ್ಷದ ಹಿಂದೆ ಕೊಟ್ಟಿರುವಂಥ ಗೋಲ್ಡ್ ಮೆಡಲ್ಲು ಇದಕ್ಕೂ ನಮಗೆ ಕೊಟ್ಟಿರುವಂತಹ ಗೋಲ್ಡ್ ಮೆಡಲ್ ಸರ್ಟಿಫಿಕೇಟ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೀವೇ ಯೋಚನೆ ಮಾಡಿ. ಆ್ಯಂಡ್ ಹೋದ ವರ್ಷ ಕೊಟ್ಟಿರುವಂಥದ್ದು ಇದಕ್ಕಿಂತ ಒಳ್ಳೆ ಕ್ವಾಲಿಟಿಯಲ್ಲಿ ಕೊಟ್ಟಿದ್ದಾರೆ. ಬಟ್ ಈ ವರ್ಷ ಯಾಕೆ ಈ ಥರ ಮೋಸ ಮಾಡಿದ್ದಾರೆ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ. ಇದಕ್ಕೆ ನಾವೆಲ್ಲರೂ ಧ್ವನಿ ಎತ್ತಿದ್ದೀವಿ, ನೀವು ಕೂಡ ಧ್ವನಿ ಎತ್ತಿ ನಮಗೆ ಸಹಕರಿಸಿ. ಈಗ BC ಅವರು ನಿವೃತ್ತಿ ಆಗ್ತಾ ಇರುವಂತ ತಿಂಗಳಿದೆ ಸಮಯ, ಆ ತರಾತುರಿಗೋಸ್ಕರ ಈ ರೀತಿಯಾಗಿ ಮಾಡಿದ್ರ ಅನ್ನೋದು. ತರಾತುರಿ ಇತ್ತು ಅಂದರೆ ಮುಂದಕ್ಕೆ ಹಾಕಿದ್ದಿದ್ರು ತೊಂದರೆ ಇರ್ತಿರ್ಲಿಲ್ಲ. ನಾವು ಕಾಯ್ತಾ ಇದ್ವಿ. ನಾವೇನು ಇದೇ ವಾರದಲ್ಲಿ ಮಾಡಿ ಇದೇ ದಿನದಲ್ಲಿ ಮಾಡಿ ಅಂತ ನಾವು ಕೇಳಿರಲಿಲ್ಲ. ಅವರೇ ಡೇಟ್ ಫಿಕ್ಸ್ ಮಾಡಿರೋದು, ಅವರೇ ಕರೆದಿರೋದು. ಸೊ ಮುಂದಕ್ಕೆ ಹಾಕಿದ್ದಿದ್ರು ನಮಗೆ